ಹಲೋ, ನಮಸ್ಕಾರ ಎಲ್ಲರಿಗೂ. ನಮ್ಮ ಮನಸ್ಸಿಗೆ ಶಾಂತಿ ನೀಡುವಂತಹ ಕಾರ್ಯನ ಮಾಡಬೇಕು. ಆದ್ರಿಂದ ನಮ್ಮ ಬಾಳಿಗೆ ಶಕ್ತಿ ಸಿಗುತ್ತೆ. ಇದು ಗೆಲುವಿನ ಓಟ ಅಲ್ಲ, ನಮ್ಮ ಆತ್ಮದ ಪಯಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಇವತ್ತಿನ ಮಾರ್ನಿಂಗ್ ಡ್ರಿಂಕ್ ಜೀರಿಗೆ ಕಷಾಯ. ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾನೇ ಸಹಾಯ ಮಾಡುತ್ತೆ. ನನ್ಗೆ ಈ ಕಷಾಯಕ್ಕೆ ಬೆಲ್ಲ ಹಾಕೊಂಡು ಕುಡಿಯೋದು ರೂಢಿ. ನಿಮ್ಗೆ ಬೆಲ್ಲ ಇಷ್ಟ ಇಲ್ಲ ಅಂತ ಆದ್ರೆ ನೀವು ಅದನ್ನ ಸ್ಕಿಪ್ ಕೂಡ ಮಾಡಬಹುದು. ಈ ಕಷಾಯನ ಕುಡಿಯೋದ್ರಿಂದ ಬ್ಲೋಟಿಂಗ್ ಅಂದ್ರೆ ಜೀರ್ಣಕ್ರಿಯೆ ಸರಿ ಆಗದೆ ಹೋದಾಗ ಹೊಟ್ಟೆ ಉಬ್ದಾಗೆ ಅನಿಸ್ತಿರುತ್ತೆ. ಇದರಿಂದ ಹೊಟ್ಟೆ ತುಂಬದ ಹಾಗೇನೆ ಅನಿಸ್ತಾ ಇರುತ್ತೆ. ಹಾಗಾಗಿ ಈ ಕಷಾಯನ ಕುಡಿಯೋದ್ರಿಂದ ಬ್ಲೋಟಿಂಗ್ ಪ್ರಾಬ್ಲಮ್ ಶೀಘ್ರವಾಗಿ ಗುಣ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೇನಾದ್ರೂ ಈ ಕಷಾಯ ಕುಡಿದು ಗುಣ ಆದ್ರೆ ಕಾಮೆಂಟ್ ನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಕಷಾಯ ಕುಡಿದ ನಂತರ ಬ್ರೇಕ್ಫಾಸ್ಟ್ ನ ಪ್ರಿಪೇರ್ ಮಾಡುವಂತಹ ಸಮಯ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ. ಬೇಗ ಬೇಗ ಇಡ್ಲಿ ಪಾತ್ರೆಗೆ ಹಾಕಿಟ್ಟು ಬೇಯೋಕ್ಕೂ ಇಡ್ತಾ ಇತ್ತು. ಇನ್ನು ಇಡ್ಲಿ ಬೇಯೋ ಅಷ್ಟರಲ್ಲಿ ಬೇರೆ ಕೆಲಸ ಕೂಡ ಮುಗಿಸ್ಕೊಂಡು ಬಂದೆ. ಅಷ್ಟರಲ್ಲಿ ಇಡ್ಲಿ ಕೂಡ ಬೆಂದಿತ್ತು. ಚಟ್ನಿ ಪ್ರಿಪೇರ್ ಮಾಡೋಣ ಅಂತ ಹೊರಟೆ. ಚಟ್ನಿಗೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುರಿಗಡ್ಲೆ, ಹಸಿಮೆಣಸನ್ನ ಹಾಕಿ ರುಬ್ಬಿದ್ರಾಯ್ತು. ಚಟ್ನಿ ರೆಡಿ. ಬ್ರೇಕ್ಫಾಸ್ಟ್ ರೆಡಿ ಆಯ್ತು. ಇವಾಗ ತಿನ್ನೋ ಟೈಮ್. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕುತ್ಕೊಂಡಾಗ ಅನಿಸ್ತು ಸ್ವಲ್ಪ ಏನಾದ್ರೂ ಮಾತಾಡೋಣ ಅಂತ. ಕೆಲಸ ಅಂದ್ರೆ ಕೇವಲ ದುಡ್ಡಿಗೋಸ್ಕರ ಮಾಡೋ ಕೆಲಸ ಅಲ್ಲ. ಅದು ನಮ್ಮ ಬದುಕಿಗೆ ಆಧಾರ, ನಮ್ಮ ಕನಸಿಗೆ ದಾರಿ, ಹಾಗೆ ನಮ್ಮ ವ್ಯಕ್ತಿತ್ವಕ್ಕೆ ಪರಿಚಯ. ನಾವು ಮಾಡೋ ಕೆಲಸ ಯಾವುದು ಚಿಕ್ಕದಾಗಿಲ್ಲ. ಮನೆಯಲ್ಲಿ ಇರೋ ಗೃಹಿಣಿಯರ ಕೆಲಸ ಆಗಿರ್ಲಿ, ಕೂಲಿ ಕೆಲಸ ಆಗಿರ್ಲಿ, ಅಥವಾ ಆಫೀಸ್ ಕೆಲಸನೇ ಆಗಿರ್ಲಿ, ಅದಕ್ಕೆ ಅದರದ್ದೇ ಆದ ಮೌಲ್ಯ ಇದೆ. ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ಸಹನೆ ಇದ್ರೆ ಅದೇ ನಿಜವಾದಂತಹ ಸಂಪತ್ತು. ಹೆಚ್ಚು ಹೆಸರು ಬೇಕಾಗಿಲ್ಲ, ಹೆಚ್ಚು ಹಣ ಕೂಡ ಬೇಕಾಗಿಲ್ಲ. ಆದ್ರೆ ಮಾಡಿದ ಕೆಲಸದಿಂದ ಸಂತೋಷ ಹಾಗೆ ತೃಪ್ತಿ ಇದ್ರೆ ಅದಕ್ಕಿಂತ ದೊಡ್ಡ ಯಶಸ್ಸೇ ಇಲ್ಲ. ಓಕೆ, ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಅದಾಗಿರ್ಲಿ, ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಈಗ ಜಿಂಗೆ ಚಟ್ನಿ ಮಾಡೋಣ. ಊಟಕ್ಕೆ ಈ ಚಟ್ನಿ ಇದ್ರಂತೂ ಆಹಾ ಎಂಥ ರುಚಿ ಅಂತೀರಾ. ತಿಳಿ ಸಾರ್ಗೆ ಅಥವಾ ಬೇಳೆ ಸಾರ್ಗೆ ಈ ಚಟ್ನಿ ಮಾಡಿಸಿದಂಥ ಕಾಂಬಿನೇಷನ್. ಯಾರಿಗೆಲ್ಲ ವಾಸನೆ ಇಲ್ಲದೆ ಅಥವಾ ನಾನ್ ವೆಜ್ ಇಲ್ಲದೆ ಊಟನೇ ಮಾಡೋಕ್ಕಾಗಲ್ವೋ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಟೈಮ್ ಆಗಿತ್ತು ಅಂತ ಸಾರನ್ನ ಬೇಗ ಬೇಗ ಪ್ರಿಪೇರ್ ಮಾಡಿಬಿಟ್ಟೆ. ವಿಡಿಯೋ ಶೂಟ್ನ ಮಾಡೋಕ್ಕಾಗಿಲ್ಲ. ಮೂಲಂಗಿ ಪಚಡಿ ಮಾಡೋಣ ಅಂತ ಅನಿಸ್ತು. ಅದನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈ ಪಚಡಿ ಮಾಡೋದಕ್ಕೆ ಬೇಯಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಇದೊಂದು ಕ್ವಿಕ್ ರೆಸಿಪಿ ಅಂತಾನೆ ಹೇಳ್ಬೋದು. ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸು ಹಾಗೆ ಕಾಯಿ ತುರಿ ಇದ್ರಾಯ್ತು, ಪಟ್ ಅಂತ ತಯಾರು ಮಾಡಬಹುದು. ಈ ಪಚಡಿನ ಸ್ಪೂನ್ ನಲ್ಲಿ ಕಲಸೋದಕ್ಕಿಂತ ಕೈಯಲ್ಲೇ ಕಲಿಸ್ಬೇಕು. ಸ್ಪೂನ್ ನಲ್ಲಿ ಕಲಸಿದ್ರೆ ಉಪ್ಪು ಸರಿಯಾಗಿ ಹಿಡಿಯೋದಿಲ್ಲ ಅನ್ನೋ ಕಾರಣಕ್ಕಾಗಿ ಮಾತ್ರ. ಹಾಗೆ ಊಟದ ತಯಾರಿ ಕೂಡ ಆಯ್ತು. ಇನ್ನು ಪ್ಲೇಟ್ಗೆ ಹಾಕೊಂಡು ಊಟ ಮಾಡುವಂತಹ ಸಮಯ. ಇದಾಗಿತ್ತು ನನ್ನ ಮಧ್ಯಾಹ್ನದ ಊಟ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.